ರಾಜ್ಯಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡ್ತಾ ಇರುವ ಪ್ರಥಮ BA ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿ ಬಂಧುಗಳೇ, ಇವತ್ತು ರಾಜ್ಯಶಾಸ್ತ್ರದ ಪರಿಚಯವನ್ನು ಕುರಿತಂತೆ ಕೆಲ ವಿಚಾರಗಳನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ರಾಜ್ಯಶಾಸ್ತ್ರ ಇವತ್ತು ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಪ್ರಧಾನವಾದಂತಹ ವಿಷಯವಾಗಿರೋದ್ರಿಂದ ಅದನ್ನು ಅಧ್ಯಯನ ಮಾಡೋದಕ್ಕಿಂತ ಮೊದಲು ಅದರ ಪರಿಚಯಾತ್ಮಕ ವಿವರಣೆಯನ್ನು ಕುರಿತಂತೆ ಬೆಳಕು ಚೆಲ್ತಕ್ಕಂತಹ ಪ್ರಯತ್ನವನ್ನು ಈ ಒಂದು ವಿಡಿಯೋ ಮೂಲಕ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಭೂಮಿಯ ಮೇಲೆ ಇರತಕ್ಕಂತಹ ಕೋಟ್ಯಾಂತರ ಜೀವರಾಶಿಗಳಲ್ಲಿ ಮಾನವ ಅತ್ಯಂತ ಬುದ್ಧಿವಂತ ಜೀವಿ. ಬುದ್ಧಿವಂತನಾದಂತಹ ಮಾನವ ಸಂಘಜೀವಿಯೂ ಕೂಡ ಹೌದು. ಒಂಟಿಯಾಗಿ ಬಾಳಲಿಕ್ಕೆ ಇಷ್ಟಪಡದಂತಹ ಮನುಷ್ಯ ಸದಾ ಇತರರ ಜೊತೆಗೆ ಸಂಘಜೀವನವನ್ನು ಬಯಸ್ತಕ್ಕಂತಹ ವ್ಯಕ್ತಿ. ಆದ್ದರಿಂದಲೇ ಅರಿಸ್ಟಾಟಲ್ ಮಾನವನನ್ನು ಸಂಘಜೀವಿ ಅಂಥೇಳಿ ಸಂಬೋಧಿಸ್ತಕ್ಕಂಥ ಕೆಲಸ ಮಾಡಿದ್ದಾನೆ. ಆದರೆ ಮಾನವ ಸಂಘಜೀವಿ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯವಾದ ಮತ್ತೊಂದು ವಿಚಾರ ಅಂತಂದರೆ, ಮಾನವ ಸ್ವಾರ್ಥಿ, ಜಗಳಗಂಟಿ ಮತ್ತು ಕ್ರೂರ ಒಂದು ಸ್ವಭಾವವನ್ನು ಹೊಂದಿರತಕ್ಕಂತಹ ಜೀವಿ ಅಂತಕ್ಕಂಥದ್ದು. ಅವನಲ್ಲಿ ಇರ್ತಕ್ಕಂತಹ ಈ ದುರ್ಗುಣಗಳಿಂದ ಆತ ಇತರ ಮಾನವರ ಮೇಲೆ ಆಕ್ರಮಣ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡ್ತಾನೆ. ಇದರ ಜೊತೆಗೆ ಇದಕ್ಕೆ ಪೂರಕವಾಗಿ ಮಾನವ ಸದಾಕಾಲ ಸ್ವತಂತ್ರವಾಗಿರಲಿಕ್ಕೆ ಮತ್ತು ತನ್ನ ವಿವೇಚನಾನುಸಾರ ವರ್ತಿಸಲಿಕ್ಕೆ ಬಯಸ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ. ಇದೆಲ್ಲದರ ಪರಿಣಾಮವಾಗಿ ಕಾಲಾನುಕ್ರಮದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಮಾನವನ ಸ್ವತಂತ್ರದ ಬಯಕೆ ಮತ್ತು ಸ್ವೇಚ್ಛಾಚಾರವಾಗಿ ವರ್ತಿಸ್ತಕ್ಕಂತಹ ವಿವೇಚನಾನುಸಾರವಾಗಿ ನಡೆದುಕೊಳ್ತಕ್ಕಂತಹ ವರ್ತನೆಗಳು ಸಮಾಜದಲ್ಲಿರ್ತಕ್ಕಂತಹ ಇತರ ಮಾನವರು ಅಥವಾ ಮಾನವರ ಗುಂಪುಗಳ ನಡುವೆ ಘರ್ಷಣೆಗೆ ಅವಕಾಶವನ್ನು ಮಾಡಿಕೊಡ್ತಾ ಬಂತು. ಘರ್ಷಣೆಗಳನ್ನು ತಡೆದು ಸಮಾಜದಲ್ಲಿ ಅಶಾಂತಿ, ಅಭದ್ರತೆ ಏನು ತಾಂಡವವಾಡ್ತಾ ಇತ್ತು ಅದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಕೆಲವು ಕಾನೂನುಗಳ ಅವಶ್ಯಕತೆ ಉಂಟಾಯಿತು. ಸಮಾಜದ ಶಾಂತಿಯನ್ನು ಕಾಪಾಡ್ತಕ್ಕಂತಹ ವಿವಿಧ ಕಾನೂನುಗಳನ್ನು ರಚಿಸಿ ಜಾರಿಗೆ ತಂದು ಯಾರಾದರೂ ಆ ಕಾನೂನುಗಳನ್ನು ಉಲ್ಲಂಘಿಸಿದರೆ ಅವರಿಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಒಂದು ಸಂಸ್ಥೆ ಬೇಕು ಅಂಥೇಳಿ ಮಾನವರಿಗೆ ಅನ್ನಿಸ್ತು. ಆಗ ಉದಯವಾದಂತಹ ಒಂದು ಸಂಸ್ಥೆನೇ ಸರ್ಕಾರ ಅಂತಕ್ಕಂಥದ್ದು. ಹೀಗೆ ಮಾನವ ಸುಸಂಘಟಿತವಾಗಿ ಒಂದು ಸಂಸ್ಥೆಯ ಚೌಕಟ್ಟಿನಲ್ಲಿ ರಾಜಕೀಯವಾಗಿ ಸಂಘಟಿತವಾದಂತಹ ಒಂದು ಜನಸಮೂಹವಾಗಿ ಪರಿವರ್ತನೆ ಏನು ಆಯಿತು, ಅದೇ ರಾಜ್ಯ ಅನ್ನೋ ಸಂಸ್ಥೆಯ ಉದಯಕ್ಕೆ ಕಾರಣ ಆಗ್ತದೆ. ಅಂದರೆ ರಾಜ್ಯ ಮತ್ತು ಸರ್ಕಾರ ಮತ್ತು ರಾಜ್ಯ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ರಾಜ್ಯದ ಇಚ್ಛೆಯನ್ನು ಜಾರಿಗೊಳಿಸ್ತಕ್ಕಂತಹ ಒಂದು ಸಾಧನವಾಗಿ ಸರ್ಕಾರವ ಕಾರ್ಯನಿರ್ವಹಿಸ್ತಾ ಇರ್ತದೆ. ರಾಜ್ಯ ಯಜಮಾನನಾದರೆ ಸರ್ಕಾರ ರಾಜ್ಯದ ಸೇವಕನಾಗಿ ಆ ರಾಜ್ಯದ ಅಧೀನದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆಯಾಗಿರ್ತದೆ. ಇವೆರಡೂಗಳ ಅಂದರೆ ರಾಜ್ಯ ಮತ್ತು ಸರ್ಕಾರ ಅಂತ ಏನು ಅಸ್ತಿತ್ವಕ್ಕೆ ಬಂದವು ಅವೆರಡನ್ನೂ ಕುರಿತು ಅಧ್ಯಯನ ಮಾಡತಕ್ಕಂತಹ ಒಂದು ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ಆಗಿದೆ. ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯ ಮತ್ತು ಸರ್ಕಾರದನ್ನು ಕೇಂದ್ರೀಕರಣವಾಗಿಟ್ಕೊಂಡು ಅಧ್ಯಯನ ನಡೆಸ್ತಕ್ಕಂತಹ ಒಂದು ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗತ್ತೆ ಆರಂಭದಲ್ಲಿ. ಇನ್ನು ಈ ಒಂದು ರಾಜ್ಯಶಾಸ್ತ್ರ ಅಂತಕ್ಕಂತಹ ವಿಷಯ ಹೇಗೆ ನಡೆದು ಬಂತು, ಬೆಳವಣಿಗೆಯನ್ನು ಹೇಗೆ ಹೊಂದಿತು ಮತ್ತು ಎಲ್ಲಿ ಇದರ ಮೂಲವನ್ನು ನಾವು ಗುರುತಿಸಬಹುದು ಅಂತಕ್ಕಂತಹ ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲೋದಾದರೆ, ಇವತ್ತು ನೀವು ಅಧ್ಯಯನ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಈ ರಾಜ್ಯಶಾಸ್ತ್ರ ಅನ್ನೋ ವಿಷಯ ಏನಿದೆ
ಇದರ ಮೂಲವನ್ನು ನಾವು ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಕಾಣ್ತೇವೆ. ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಕ್ರಿಸ್ತಪೂರ್ವ 5-4 ಶತಮಾನಗಳಲ್ಲಿ ಅನೇಕ ತತ್ವಜ್ಞಾನಿಗಳು ರಾಜಕೀಯ ವಿಚಾರಗಳನ್ನು ಚರ್ಚಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ರಾಜಕೀಯ ವಿಚಾರಗಳಿಗೆ ಅಥವಾ ಚಿಂತನೆಗಳಿಗೆ ಒಂದು ಮಹತ್ವವನ್ನು ತಂದುಕೊಟ್ಟಂತಹ 3 ತತ್ವಜ್ಞಾನಿಗಳು ಅಂತಂದರೆ ಸಾಕ್ರಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅಂತಕ್ಕಂತಹ ಈ ತತ್ವಜ್ಞಾನಿ ತ್ರಯರು ಅಥವಾ ಬುದ್ಧಿವಂತ ತ್ರಿವಳಿಗಳು ಅಂತ ಏನು ಕರಿತೇವೆ, ಈ 3 ಕೂಡ ಈ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿ ರಾಜಕೀಯ ಚಿಂತನೆಗೆ ಒಂದು ಮಹತ್ವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ತಮ್ಮ ಚಿಂತನೆ. ಸಾಕ್ರಟಿಸ್ ತನ್ನ ರಾಜಕೀಯ ವಿಚಾರಧಾರೆಗಳನ್ನು ಸಂವಾದಗಳ ರೂಪದಲ್ಲಿ ಮಾತು ಮೂಲಕ ಮೌಖಿಕವಾಗಿ ಮಂಡಿಸ್ತಾ ಹೋದ ತನ್ನ ಶಿಷ್ಯರ ಜೊತೆಗೆ. ಆದರೆ ಆತನ ಶಿಷ್ಯ ಪ್ಲೇಟೋ ರಾಜಕೀಯ ವಿಚಾರಗಳಿಗೆ ಬರಹ ರೂಪವನ್ನು ಕೊಟ್ಟು ಮೇರು ಕೃತಿಯಾದಂತಹ ದಿ ರಿಪಬ್ಲಿಕ್ಕನ್ನು ಬರಿತಾನೆ. ಜೊತೆಗೆ ದಿ ಸ್ಟೇಟ್ಸ್ಮನ್ ಮತ್ತು ದಿ ಲಾಸ್ ಅಂತಕ್ಕಂತಹ 3 ಪ್ರಧಾನ ಗ್ರಂಥಗಳನ್ನು ರಾಜಕೀಯ ಲೋಕಕ್ಕೆ ನೀಡ್ತಕ್ಕಂಥ ಕೆಲಸ ಮಾಡ್ತಾನೆ. ಮುಂದೆ ಪ್ಲೇಟೋನ ಶಿಷ್ಯನಾದಂತಹ ಅರಿಸ್ಟಾಟಲ್ ರಾಜಕೀಯ ವಿಚಾರಧಾರೆಗಳಿಗೆ ಒಂದು ವಾಸ್ತವಿಕ ಮತ್ತು ವೈಜ್ಞಾನಿಕ ತಳಹದಿಯನ್ನು ನೀಡಿ ಕ್ರಮಬದ್ಧವಾದ ರಾಜಕೀಯ ಚಿಂತನೆಯನ್ನು ಮಂಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ. ದಿ ಪಾಲಿಟಿಕ್ಸ್ ಅನ್ನೋ ಮೇರು ಕೃತಿಯನ್ನು ಬರೆದಂತಹ ಅರಿಸ್ಟಾಟಲ್ ವ್ಯವಸ್ಥಿತ ರಾಜಕೀಯ ಚಿಂತನೆಗಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಅಂಥೇಳಿ ಕರೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ಹೀಗೆ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿ ರಾಜ್ಯಶಾಸ್ತ್ರಕ್ಕೆ ಒಂದು ವೈಜ್ಞಾನಿಕ ತಳಹದಿ ಅಂತಕ್ಕಂಥದ್ದು ಸಿಕ್ತು. ರಾಜಕೀಯ ಚಿಂತನೆ ಪ್ರಾಧಾನ್ಯತೆ ಪಡಿತಕ್ಕಂತಹ ಕೆಲಸ ಮಾಡ್ತು. ಇದಾದ ನಂತರ ಗ್ರೀಕ್ ನಗರ ರಾಜ್ಯಗಳ ಹೊರತಾದಂತಹ ಪ್ರಾಚೀನ ಯುಗ ಏನಿತ್ತು ಅಲ್ಲಿ ಮತ್ತು ಮಧ್ಯಯುಗದಲ್ಲಿ ರಾಜಕೀಯ ಚಿಂತನೆಗೆ ಅಷ್ಟೇನೂ ಮಹತ್ವದ ಒಂದು ಕಾಣಿಕೆ ಸಿಗಲಿಲ್ಲ. ರೋಮನ್ ಸಾಮ್ರಾಜ್ಯ ಇರಬಹುದು, ಬೇರೆ ಬೇರೆ ಸಾಮ್ರಾಜ್ಯಗಳಲ್ಲಿ ರಾಜಕೀಯ ಚಿಂತನೆಗೆ ವಿಪುಲವಾದಂತಹ ಅವಕಾಶಗಳು ಪ್ರಾಚೀನ ಮತ್ತು ಮಧ್ಯಯುಗದಲ್ಲಿ ಕಾಣಲಿಲ್ಲ. ಆದಾಗ್ಯೂ ಕೂಡ ಸಿಸಿರೋ, ಥಾಮಸ್ ಅಕ್ವಿನಾಸ್, ಡಾಂಟೆ, ಎಲಿಗೆರೆ ಡಾಂಟೆ ಅಂತಕ್ಕಂಥವ್ರು ಮತ್ತು ಸೇಂಟ್ ಆಗಸ್ಟಿನ್ ಅಂತಕ್ಕಂಥವ್ರು ರಾಜಕೀಯ ವಿಚಾರಗಳನ್ನು ಮಂಡಿಸೋದ್ರ ಮೂಲಕ ರಾಜಕೀಯ ಚಿಂತನೆಯನ್ನು ಜೀವಂತವಾಗಿ ಪ್ರಾಚೀನ ಯುಗದ ಅಂತ್ಯದಲ್ಲಿ ಮತ್ತು ಮಧ್ಯಯುಗದವರೆಗೆ ಅದನ್ನು ಬೆಳೆಸ್ಕೊಂಡು ಬರ್ತಕ್ಕಂಥವನ್ನು ಮಾಡಿದರು. ಇದಾದ ನಂತರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗ ಅಂಥೇಳೇ ಪರಿಚಿತ ಆಗಿರತಕ್ಕಂತಹ ಮಾಡರ್ನ್ ಏಜ್ ಅಥವಾ ಆಧುನಿಕ ಯುಗ ಆರಂಭ ಆಗತ್ತೆ 16ನೇ ಶತಮಾನದ ಈಚೆಗೆ. 16ನೇ ಶತಮಾನದ ಹೊತ್ತಿಗೆ, ಆಧುನಿಕ ಯುಗದ ಆರಂಭದ ಹೊತ್ತಿಗೆ ಅನೇಕ ರಾಜಕೀಯ ಚಿಂತಕರು ರಾಜಕೀಯ ವಿಚಾರಧಾರೆಗಳನ್ನ ಮಂಡಿಸೋ ಮೂಲಕ ರಾಜ್ಯಶಾಸ್ತ್ರ ಬೆಳವಣಿಗೆ ತೀವ್ರಗತಿಯಲ್ಲಿ ಮುಂದುವರಿತಕ್ಕಂತಹ ಕೆಲಸ ಆಯಿತು ಅಂತ ಹೇಳ್ಬೋದು. 16ನೇ ಶತಮಾನದಲ್ಲಿ ಫ್ರೆಂಚ್ ಲೇಖಕನಾದಂತಹ ಜೀನ್ ಬೋಡಿನ್ ಪರಮಾಧಿಕಾರದ ಪರಿಕಲ್ಪನೆಯನ್ನು ಮಂಡಿಸ್ತಾನೆ. ಹಾಗೆಯೇ ಇಟಲಿಯ ಚಿಂತಕನಾದಂತಹ ನಿಕೋಲೋ ಮೆಕೆವಲ್ಲಿ ದಿ ಪ್ರಿನ್ಸ್ ಅನ್ನೋ ಗ್ರಂಥವನ್ನು ಬರೆದು ವಾಸ್ತವಿಕ ನೆಲೆಗಟ್ಟಿನ ರಾಜಕೀಯ ಚಿಂತನೆಗಳನ್ನು ಮಂಡಿಸ್ತಕ್ಕಂತಹ ಕೆಲಸ ಮಾಡಿ ಆಧುನಿಕ ರಾಜಕೀಯ ಚಿಂತನೆಯ ಅಥವಾ ರಾಜ್ಯಶಾಸ್ತ್ರದ ಪಿತಾಮಹ ಅಂಥೇಳಿ ಕರೆಸ್ಕೊಳ್ತಾನೆ. ಇದರ ಜೊತೆಗೆ 17-18ನೇ ಶತಮಾನದಲ್ಲಿ ಅನೇಕ ರಾಜಕೀಯ ಚಿಂತಕರು ತಮ್ಮ ರಾಜಕೀಯ ವಿಚಾರಗಳನ್ನು ಮಂಡಿಸಿ ರಾಜ್ಯಶಾಸ್ತ್ರದ ಒಂದು ಬಲವರ್ಧನೆಗೆ ಕಾರಣರಾಗ್ತಾರೆ. ಅವರುಗಳಲ್ಲಿ ಸಾಮಾಜಿಕ ಒಪ್ಪಂದವಾದಿಗಳು ಅಂಥೇಳಿ ಕರೆಸ್ಕೊಳ್ತಕ್ಕಂತಹ ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್, ಜೀನ್ ಜಾಕಸ್ ರೂಸೋ ಮುಂತಾದವರು ಏನು ಮಾಡ್ತಾರೆ ಅಂತಂದರೆ ರಾಜಕೀಯ ವಿಚಾರಗಳ ಮೇಲೆ ಹೆಚ್ಚಿನ ಒಂದು ಪ್ರಭಾವ
ಜನರು ಮೇಲೆ ಪ್ರಭಾವ ಬೀರತಕ್ಕಂಥ ಕೆಲಸ ಮಾಡ್ತಾರೆ. ಇದರೊಟ್ಟಿಗೆ ಮಾಂಟೆಸ್ಕ್ಯೂ ಅಂತಕ್ಕಂಥವನು ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತವನ್ನು ಮಂಡಿಸ್ತಾನೆ. ಅದರ ಜೊತೆಗೆ ಆಧುನಿಕ ಲೇಖಕರು ಆರ್.ಜೆ. ಗೆಟಲ್ ಇರ್ಬೋದು, ಗಾರ್ನರ್ ಇರ್ಬೋದು, ಎಚ್.ಜೆ. ಲಾಸ್ಕಿ ಇರ್ಬೋದು, ಡೇವಿಡ್ ಈಸ್ಟನ್ ಇರ್ಬೋದು, ಮುಂತಾದ ಚಿಂತಕರು ರಾಜಕೀಯ ಚಿಂತನೆಗಳನ್ನು ಭಿನ್ನವಾಗಿ ಮತ್ತು ವೈವಿಧ್ಯಮಯವಾಗಿ ತಮ್ಮ ರಾಜಕೀಯ ಚಿಂತನೆಯನ್ನು ಮಂಡಿಸೋದ್ರ ಮೂಲಕ ರಾಜ್ಯಶಾಸ್ತ್ರದ ಒಂದು ಪ್ರವರ್ಧಮಾನವನ್ನು ತಲುಪಲಿಕ್ಕೆ, ರಾಜ್ಯಶಾಸ್ತ್ರದ ವ್ಯಾಪ್ತಿ ದ್ವಿಗುಣಗೊಳ್ಳಲಿಕ್ಕೆ ಕಾರಣೀಕರ್ತರಾಗ್ತಕ್ಕ ಮಾಡ್ತಾರೆ. ಹೀಗೆ ಆಧುನಿಕ ಯುಗದಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಕ್ಕಂತಹ ಕೆಲಸ ಮಾಡ್ತು. ವಿಶೇಷವಾಗಿ ಎರಡನೇ ಮಹಾಯುದ್ಧದ ನಂತರ ಪ್ರಜಾಪ್ರಭುತ್ವದ ಹರಡುವಿಕೆ ಇರ್ಬೋದು, ಮತ್ತು ಮೊದಲನೇ ಮಹಾಯುದ್ಧದ ನಂತರ ಜನಪ್ರಿಯವಾದಂತಹ ರಾಷ್ಟ್ರೀಯವಾದ ಇರ್ಬೋದು, ಇವು ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸೋದ್ರ ಮೂಲಕ ರಾಜ್ಯಶಾಸ್ತ್ರದ ಬೇರುಗಳು ಆಳವಾಗಿ ಇಳಿಲಿಕ್ಕೆ ಕಾರಣವಾಗ್ತಕ್ಕಂಥ ಕೆಲಸ ಮಾಡ್ತವೆ. ಹೀಗೆ ರಾಜ್ಯಶಾಸ್ತ್ರ ಬಹಳಷ್ಟು ವ್ಯಾಪಕವಾಗಿ ಇವತ್ತು ಬೆಳೆದಿದೆ. ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅಧ್ಯಯನ ವಿಷಯವಾಗಿ ರಾಜ್ಯಶಾಸ್ತ್ರ ಇವತ್ತು ಗುರುತಿಸ್ಕೊಂಡಿದೆ. ರಾಜ್ಯಶಾಸ್ತ್ರದ ಅಧ್ಯಯನ ಇಲ್ಲದೆ ಹೋದರೆ ಮಾನವ ಪರಿಪೂರ್ಣ ಜೀವನವನ್ನು ನಡೆಸೋದು ಕಠಿಣ ಅಂತಕ್ಕಂತಹ ಸ್ಥಿತಿ ಈ ಪ್ರಜಾಪ್ರಭುತ್ವ ಯುಗ ಅಂಥೇಳಿ ಪರಿಚಯವಾಗಿರ್ತಕ್ಕಂತಹ 21ನೇ ಶತಮಾನದಲ್ಲಿ ಆ ಒಂದು ಭಾವನೆ ಇವತ್ತು ಬಲವಾಗಿ ಬೇರೂರಲ್ಪಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಇವತ್ತು ಅತ್ಯಂತ ಮಹತ್ವದ ಸಮಾಜ ವಿಜ್ಞಾನವಾಗಿದೆ ಅಂತಂದರೆ ಪ್ರಾಯಶಃ ತಪ್ಪಾಗೋದಿಲ್ಲ. ರಾಜ್ಯಶಾಸ್ತ್ರ ಇವತ್ತು ರಾಜ್ಯ ಮತ್ತು ಸರ್ಕಾರವನ್ನು ಮಾತ್ರವಲ್ಲದೇನೆ ರಾಜಕೀಯ ಜೀವನ ಒಳಗೊಳ್ಳತಕ್ಕಂತಹ ಎಲ್ಲ ಕ್ಷೇತ್ರಗಳನ್ನು ಕೂಡ ವ್ಯಾಪಿಸಿ ತನ್ನ ಒಂದು ಮಹತ್ವವನ್ನು ಹೆಚ್ಚಿಸ್ಕೊಳ್ತಾ ಮುಂದೆ ಸಾಗ್ತಾ ಇರತಕ್ಕಂತಹ ವಿಷಯವಾಗಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗತ್ತೆ. ಈ ರಾಜ್ಯಶಾಸ್ತ್ರವನ್ನು ಕುರಿತಂತೆ ಇದರಲ್ಲಿ ಸಾಕಷ್ಟು ಅಂಶಗಳು ಬರ್ತವೆ. ಅವೆಲ್ಲವುಗಳನ್ನು ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಾಗಿ ತಾವು ಅಧ್ಯಯನ ಮಾಡಬೇಕು. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂತ ಕೇಳಿದ್ರೆ, ರಾಜ್ಯಶಾಸ್ತ್ರದ ಒಂದು ಬೆಳವಣಿಗೆ ಅಥವಾ ಅದರ ಪ್ರವರ್ಧಮಾನಕ್ಕೆ ಗ್ರೀಕರೇ ಪಾಶ್ಚಿಮಾತ್ಯ ದೇಶಗಳ ಕಾಣಿಕೆ ಮಾತ್ರ ಇದೆಯಾ, ಭಾರತದ ಕಾಣಿಕೆ ಏನು ಇಲ್ವಾ ಅಂತಕ್ಕಂತಹ ಸಂದೇಹ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಮೂಡ್ತದೆ. ಗಮನಿಸಬೇಕು ತಾವು ಏನು ಅಂತಂದರೆ, ಗ್ರೀಕರಿಗೆ ಸಮಾನವಾಗಿ, ಗ್ರೀಕರಿಗಿಂತ ಮೊದಲನೇ ಭಾರತದಲ್ಲೂ ಕೂಡ ರಾಜಕೀಯ ಚಿಂತನೆ ಇತ್ತು. ಆದರೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಗೆ ಸಿಕ್ಕ ಸತ್ವ ಭಾರತದ ರಾಜಕೀಯ ಚಿಂತನೆಗೆ ಸಿಕ್ಕಿಲ್ಲ. ಹಾಗಾಗಿ ಅದು ಗೌಣವಾಗಿದೆ ಅಂತಂದರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಗ್ರೀಕ್ ತತ್ವಜ್ಞಾನಿ ತ್ರಯರ ಒಂದು ಕಾಲಕ್ಕಿಂತ ಮೊದಲೇ ಭಾರತದಲ್ಲಿ ರಾಜಕೀಯ ಚಿಂತನೆಯ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ. ಪ್ರಾಚೀನ ಭಾರತದಲ್ಲಿ ಋಗ್ವೇದ ಇರ್ಬೋದು, ಯಜುರ್ವೇದ ಇರ್ಬೋದು, ರಾಮಾಯಣ ಮಹಾಭಾರತಗಳಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ, ಮನುವಿನ ಮನುಸ್ಮೃತಿ, ಕಮಾಂದಕನ ನೀತಿ ಸಾರ ಮೊದಲಾದ ಗ್ರಂಥಗಳಲ್ಲಿ ನಾವು ರಾಜಕೀಯ ವಿಚಾರಗಳನ್ನು ಗುರುತಿಸಬಹುದಾಗಿದೆ. ಜೊತೆಗೆ ಪ್ರಾಚೀನ ಭಾರತದಲ್ಲಿ ಈ ರಾಜಕೀಯ ಚಿಂತನೆಗೆ ಅಂದರೆ ಇವತ್ತು ನಾವೇನು ರಾಜ್ಯಶಾಸ್ತ್ರ ಅಂತ ಕರಿತೇವೆ ಆ ಒಂದು ಅಧ್ಯಯನ ವಿಷಯವನ್ನು ಅವತ್ತು ಅರ್ಥಶಾಸ್ತ್ರ ಅಂತ ಕರಿತಾ ಇದ್ರು, ನೀತಿಶಾಸ್ತ್ರ ಅಂತ ಕರಿತಾ ಇದ್ರು, ರಾಜಧರ್ಮ, ದಂಡನೀತಿ, ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಗುರುತಿಸ್ತಕ್ಕಂತಹ ಕಾರ್ಯ ಆಗ್ತಾ ಇತ್ತು. ಮಧ್ಯಯುಗದಲ್ಲೂ ಕೂಡ ಅಲ್ಲಲ್ಲಿ
ಈ ರಾಜಕೀಯ ಚಿಂತನೆಗೆ ಭಾರತದಿಂದ ಸಾಕಷ್ಟು ಕಾಣಿಕೆ ದೊರೆತಿದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದಾಗಿದೆ. ಜೊತೆಗೆ ಆಧುನಿಕ ಯುಗದಲ್ಲಿ ಮಹಾತ್ಮ ಗಾಂಧೀಜಿ ಇರ್ಬೋದು, ಜಯಪ್ರಕಾಶ್ ನಾರಾಯಣ್ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಜವಾಹರಲಾಲ್ ನೆಹರು ಇರ್ಬೋದು, ಇತ್ತೀಚಿನ ರಜನಿ ಕೊಠಾರಿ ಇರ್ಬೋದು, ಇವರೆಲ್ಲರೂ ಕೂಡ ರಾಜ್ಯಶಾಸ್ತ್ರದ ಒಂದು ಕ್ಷೇತ್ರಕ್ಕೆ ಭಾರತದಿಂದ ಅಮೂಲ್ಯವಾದಂತಹ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಭಾರತದ ಕಾಣಿಕೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ಕಾಣಿಕೆಯಷ್ಟೇ ಮೌಲ್ಯಯುತವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ ರಾಜ್ಯಶಾಸ್ತ್ರದ ಬೆಳವಣಿಗೆಯಲ್ಲಿ ಅಂತಕ್ಕಂತಹ ವಿಚಾರವನ್ನು ಮನನ ಮಾಡಿಕೊಂಡ ನಂತರ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇತರ ವಿಚಾರಗಳನ್ನು ಬರುವ ವಿವಿಧ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ರಾಜ್ಯಶಾಸ್ತ್ರವನ್ನು ಪರಿಪೂರ್ಣವಾಗಿ ಅಭ್ಯಸಿಸಲಿಕ್ಕೆ ತಾವೆಲ್ಲ ತಯಾರಾಗಬೇಕು, ಸಿದ್ಧಗೊಳ್ಳಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ.